ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ವಾರ್ಡ್ ನಂಬರ್ 16ರ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾದ ಉಮಾವತಿ ಅವರಿದ್ದಾರೆ. ಅವ್ರಿಗೆ ಫಸ್ಟ್ ಅಲ್ಲಿ ಟಿಕೆಟ್ ಕೊಡಬೇಕು, ಅವರ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ಅಂತ ನಾವು ಈ ಮೂಲಕ ತಿಳ್ಕೊಳ್ಳೋಣ. ನಮಸ್ತೆ, ತಮ್ಮ ಹೆಸರು? ನನ್ನ ಹೆಸರು ಉಮಾವತಿ ಅಂತ. ಎಲ್ರಿಗೂ ನಮಸ್ಕಾರ. ನಾನು ಕೆಲಸ ಮಾಡ್ತೀನಿ, ಮತ್ತೆ ನಮ್ಗೆ ಡ್ಯಾನ್ಸ್ ಸ್ಟೋರ್ ಇದೆ, ಅದರಲ್ಲಿ ಕೆಲಸ ಮಾಡ್ಕೊಂಡು ಹಂಗಾಗಿ ನಾವು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಈ ವಾರ್ಡ್ ಅಲ್ಲಿ. ತಮಗೆ ಟಿಕೆಟ್ ಕೊಡಬೇಕು ಅಂತ ನಾವು ಕಾಂಗ್ರೆಸ್ ಅಲ್ಲಿ ನಿಂತ್ಕೋಬೇಕು. ನಾವು ಚೆನ್ನಾಗಿ ಚುನಾವಣೆ ಮಾಡ್ಬೇಕು, ಕಾಂಗ್ರೆಸ್ ಅಲ್ಲಿ ಗೆಲ್ಬೇಕು, ಜನಸೇವೆ ಮಾಡ್ಬೇಕು. ಯಾಕೆ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಕೊಡಬೇಕು? ಫಲ ಏನು? ಜನಗಳ ಬಲ, ಮತ್ತೆ ಎಲ್ಲರಲ್ಲೂ ಸಂಪರ್ಕ ಚೆನ್ನಾಗಿದೆ, ಜನಗಳಲ್ಲಿ ವಹಿವಾಟು ಚೆನ್ನಾಗಿದೆ, ಅಂಗಡಿ ಇದೆ, ಅದ್ರಲ್ಲಿ ಜನ ಬರ್ತಾ ಇರ್ತಾರೆ, ಎಲ್ರಿಗೂ ಪರಿಚಯ ಇದೆ. ನಾವು ಮುಖಾಂತರ B2 ಬ್ಲಾಕ್ ವಾರ್ಡ್ ನಂಬರ್ 16 ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಲ್ಬೇಕು ಅಂತ ಸಿಗ್ತೀವಿ. ಒಂದ್ ವೇಳೆ ನೀವು ಗೆದ್ರೆ ಜನಕ್ಕೆ ಏನ್ ಮಾಡ್ತೀರಾ? ಕೊಟ್ಟು ಗೆದ್ರೆ ನಮ್ ಕೈಯಲ್ಲಿ ಏನ್ ಅನುಕೂಲ ಆಗುತ್ತೆ, ಅವ್ರಿಗೆ ಏನ್ ಸೇವೆ ಬೇಕು, ಯಾರು ನಮ್ಗೆ ಈ ತರ ಅನುಕೂಲ ಮಾಡ್ಬೇಕು, ನಮ್ಗೆ ಬೇಕು ಅಂದ್ರೆ ನಾವು ಆತರ ಅನುಕೂಲ ಮುಂದೆ ಹೋಗಿ ನಾವು ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ. ಸಮಸ್ಯೆ ಐತೆ ನಿಮ್ಮ ವಾರ್ಡ್ ಅಲ್ಲಿ? ಇದೆ. ಏನ್ ಸಮಸ್ಯೆ? ಓಟ್ ಕೇಳಕ್ ಹೋದ್ವಿ, ಅವಾಗ ಕೆಲವ್ರು ಹೇಳ್ಬೇಕು ನಮ್ಗೆ ಮನೆ ಇಲ್ಲ, ಮನೆ ಕಟ್ಕೊಡ್ಬೇಕು, ಒಬ್ರಿಗೆ ಕಾಲಿಲ್ಲ, ಮತ್ತೆ ಇನ್ನೊಬ್ರಿಗೆ ಅಜ್ಜಿಗೂ ಕಾಲಿಲ್ಲ. ಅವ್ರು ಹೇಳಿದ್ರು ನಮ್ಗೆ ಪೆನ್ಷನ್ ಸಹ ಬರ್ತಾ ಇಲ್ಲ, ನಮ್ಗೆ ಯಾರು ಮಾಡ್ಕೊಟ್ಟಿಲ್ಲ ಅಂತಂದ್ರು. ಆಯ್ತಮ್ಮ ನಾವು ಮಾಡ್ಕೊಡ್ತೀವಿ ಅಂತಂದ್ರೆ, ಮತ್ತೆ ಇನ್ನೂ ಸುಮಾರು ಜನ ಮನೆಗಳಿಲ್ಲ, ನಮ್ಗೆ ಗೌರ್ಮೆಂಟ್ ಇಂದ ಏನ್ ಅನುಕೂಲ ಬರುತ್ತೆ ಅದು ಮಾಡ್ಕೊಡ್ಬೇಕು ಅಂತ ಹೇಳಿದ್ರೆ, ಆಯ್ತಮ್ಮ ಮಾಡ್ಕೊಡ್ತೀವಿ, ನಮ್ಗೆ ಓಟ್ ಹಾಕಿ ಗೆಲ್ಸಿ, ನಾನು ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಡ್ತೀವಿ. ಮತ್ತೆ ಇನ್ನು ಕೆಲವ್ರು ಏನ್ ಹೇಳಿದ್ರು ಅಂದ್ರೆ, ಈ ಗೇಮ್ದಲ್ಲಿ ಇದ್ರಲ್ಲಿ ನೈಟ್ ಡಾಕ್ಟರ್ ಇಲ್ಲ, ನೈಟ್ ಡಾಕ್ಟರ್ ಇಲ್ಲ. ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನಾವು ಕೋಲಾರ್ಗೆ ಹೋಗ್ಬೇಕು. ಕಾರ್ ಇರೋರು, ಅನುಕೂಲ ಇರೋರು ಹೋಗ್ತಾರೆ, ನಮ್ಗೆ ಏನು ಅನುಕೂಲ ಇಲ್ಲದೆ ಇರೋರು ನಾವ್ ಏನ್ರಲ್ಲಿ ಹೋಗ್ಬೇಕು. ಅದಕ್ಕೆ ನೀವು ಗೆದ್ದು ಬಂದ್ರೆ ನಮ್ಗೆ ಮೇನ್ ಮಾಡ್ಬೇಕಾಗಿರೋದು ಡಾಕ್ಟ್ರು ನೈಟ್ ಇರ್ಬೇಕು ಅಂತ ಒಂದು ಅನುಕೂಲ ಮಾಡ್ಕೊಡ್ಬೇಕು. ಈಗಲೇ ನೀವು ಮಾಡ್ಬೋದಲ್ಲ ನೈಟ್ ಡಾಕ್ಟರ್? ನಿಮ್ಮ ಶಾಸಕರೇ ಇದ್ದಾರೆ, ಒಂದು ವಿನಂತಿ ಮಾಡ್ಕೊಳ್ಳಿ. ಆಯ್ತು, ಸುಧಾಕರ್ ಸರ್ಗೆ ಕೇಳ್ಬಿಟ್ಟು ಮಾಡಿ, ಈಗಲೇ ಮಾಡಿ. ನಮಸ್ತೆ ಸರ್, ಸುದರ್ಶನ್ ಸರ್. ನಾನು ನಮ್ಮೂರಲ್ಲಿ ಓಟ್ ಕೇಳಕ್ ಹೋದಾಗ ಕೆಲವೊಂದು ಸಮಸ್ಯೆಗಳು ಹೇಳಿದ್ದಾರೆ. ಅದ್ರಲ್ಲಿ ಮೇನ್ ರಾತ್ರಿ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಇರ್ಬೇಕು ಒಂದು ಅನುಕೂಲಕ್ಕೆ ಅಂತ ಹೇಳಿದ್ದಾರೆ. ಅದನ್ನ ನೀವು ಜನಗಳಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ನಾನು ಮನವಿ. ಹೇಗೆ ಓಟ್ ಕೇಳಕ್ ಹೋಗಿದ್ರಲ್ಲ, ಎಲ್ಲ ಭರವಸೆ ಅಕ್ಕ ನಿಂತ್ಕೊಳ್ರಿ, ಓಟ್ ಮಾಡ್ತೀವಿ, ನೀವು ನಿಮ್ಮನ್ನ ಗೆಲ್ಸ್ತೀವಿ ಅಂತ ಆಶೀರ್ವಾದ ಮಾಡಿದ್ದಾರೆ. ನಾವು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಗೆ ಟಿಕೆಟ್ ಕೊಟ್ರೆ ನಾವು ಖಂಡಿತ ಗೆದ್ದು ಬಂದೇ ಬರ್ತೀವಿ ಅನ್ನೋ ಭರವಸೆ ನನ್ಗಿದೆ. ನಮ್ಗೆ ಏನು ಅನುಕೂಲ ಬೇಕಾಗಿಲ್ಲ, ನಾವು ಜನಗಳಿಗೆ ಅನುಕೂಲವಾಗಿ ನಿಲ್ತಾ ಇದೀವಿ. ಜನಗಳಿಗೆ ಏನ್ ಅನುಕೂಲ ಮಾಡ್ಕೊಡ್ಬೇಕು ನಾವು ಮಾಡ್ಕೊಡ್ಬೇಕು ಅಂತ ಮನ್ಸು ಬಂದಿದೆ, ಮಾಡ್ತೀವಿ. ಜನಗಳ ಸಂಪರ್ಕದಲ್ಲಿ ಇದೀವಿ, ಫ್ಯಾನ್ಸಿ ಸ್ಟೋರ್ ಇದೆ, ಅದ್ರಲ್ಲಿ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಅವ್ರ ಕಷ್ಟ ಹೇಳ್ತಾ ಇರ್ತಾರೆ. ಅದನ್ನೆಲ್ಲ ನಾವು ಮಾಡ್ಬೇಕು ಅಂತ ನಮ್ ಮನಸ್ಸಲ್ಲಿದೆ. ಇದಿಷ್ಟು ವಾರ್ಡ್ ನಂಬರ್ 16 ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯವರ ಮಾತು. ಸ್ನೇಹಿತರೆ, ಅವರು ಒಂದ್ ಒಳ್ಳೆ ಮಾತು ಹೇಳಿದ್ರು. ನಾವೇ ಅಂತ ಅವರೇ ಅಂತಲ್ಲ, ನಾವು ಕೂಡ ಫೇಸ್ ಮಾಡಿದ್ವಿ. ದಯವಿಟ್ಟು ಸಂಬಂಧಪಟ್ಟ ಶಾಸಕರು, MLC ಸಾಹೇಬರು, VR ಸುದರ್ಶನ್ ಸಾಹೇಬರು ಅದರ ಕಡೆ ಗಮನ ಕೊಟ್ಟು ಅವ್ರು ಹೇಳಿದ ಮಾತು ಪ್ರಕಾರ ನಡ್ಕೊಂಡು ತಾವು ಒಬ್ಬ ಡಾಕ್ಟರ್ ವ್ಯವಸ್ಥೆ ಮಾಡಿದ್ರೆ ಜನಕ್ಕೂ ಅನುಕೂಲ ಆಗುತ್ತೆ, ತಮಗೂ ಗೌರವ ಸಿಗುತ್ತೆ. ಧನ್ಯವಾದ.